ರಾಜ್ಯದಲ್ಲಿ ಇವತ್ತೇ ನಕ್ಸಲ್ ಯುಗಾಂತ್ಯ ಆಗುತ್ತಾ? ಆ ನಿರೀಕ್ಷೆಗಳಿದೆ. ಕಾರಣ ಇವತ್ತೇ 6 ಮೋಸ್ಟ್ ವಾಂಟೆಡ್ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಕೆಲವೊಂದು ಕಂಡೀಷನ್ ಅನ್ನ ಅವರು ಹಾಕಿದ್ರು. ಪ್ರಮುಖವಾಗಿ 7 ಕಂಡೀಷನ್ಸ್ ಗಳನ್ನ ಹಾಕಿದ್ರು. ಇದಕ್ಕೆ ಸರ್ಕಾರ ಒಪ್ಕೊಂಡ್ರೆ ನಾವು ಸಮಾಜದ ಮುಖ್ಯ ವಾಹಿನಿಗೆ ಬರೋದಕ್ಕೆ ತಯಾರಾಗಿದ್ದೀವಿ, ಶರಣಾಗತಿ ಆಗ್ತೀವಿ ಅಂತ ಕೇಳ್ಕೊಂಡಿದ್ರು. ಸೊ ಸರ್ಕಾರ ಕೂಡ ಇವತ್ತು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಸರೆಂಡರ್ ಆಗ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿದೆ. ನಕ್ಸಲ್ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಸರೆಂಡರ್ ಆಗ್ತಾ ಇದ್ದಾರೆ. ರಾಯಚೂರಿನ ಮಾರೆಪ್ಪ ಆರೋಲಿಯು ಇವತ್ತೇ ಶರಣಾಗತಿ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನಕ್ಸಲರ ಪರ ಸರ್ಕಾರದ ಜೊತೆ ನಾಗರಿಕ ವೇದಿಕೆ ಮಾತುಕತೆಯನ್ನ ನಡೆಸಿತ್ತು. ಇನ್ನು ಶ್ರೀಪಾಲ್ ತಂಡದಿಂದ ಚಿಕ್ಕಮಗಳೂರು ಡಿಸಿ ಜೊತೆ ಚರ್ಚೆ ಕೂಡ ಈ ಬಗ್ಗೆ ಮಾಡಲಾಗಿತ್ತು. ಅಂದ್ರೆ ಅವ್ರ ಕಂಡೀಷನ್ಸ್ಗಳಲ್ಲಿ ಇದ್ದಿದ್ದು ನಮಗೆ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು, ನಾವು ಮುಖ್ಯ ವಾಹಿನಿಗೆ ಬರುವಾಗ ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಪ್ರಮುಖವಾಗಿ ರೀಸೆಂಟ್ ಆಗಿ ಆದಂಥ ಒಂದು ಎನ್ಕೌಂಟರ್, ವಿಕ್ರಮ್ ಗೌಡ ಎನ್ಕೌಂಟರ್ ಇರ್ಬೋದು. ಸೊ ಅದ್ರ ಮೇಲೆ ನಮಗೆ ಡೌಟ್ ಇದೆ, ಅದು ಫೇಕ್ ಎನ್ಕೌಂಟರ್ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ಹೀಗೆ 7 ಕಂಡೀಷನ್ಸ್ಗಳನ್ನು ಸರ್ಕಾರಕ್ಕೆ ಅವರು ಹಾಕಿದ್ರು. ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮ್ಯುನಿಟಿಯವರು, ಅದೇ ರೀತಿಯಲ್ಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಅದನ್ನು ನಾವು ಉಸಿರಿರುವವರು ಕೂಡ ನಾವು ಭರವಸೆ ಕೊಡ್ತೀವಿ. ಕರ್ನಾಟಕ ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಯೋಗೇಶ್. ಈ ನಕ್ಸಲರ ಶರಣಾಗತಿಯಿಂದ ಯುಗಾಂತ್ಯವಾಗುತ್ತಾ ನಕ್ಸಲ್ ಚಟುವಟಿಕೆ ರಾಜ್ಯದಲ್ಲಿ ಅಂತ ಒಂದು ನಿರೀಕ್ಷೆ ಜೊತೆಗೆ ಇವತ್ತು ಯಾರ್ಯಾರ ಸಮ್ಮುಖದಲ್ಲಿ ಇವರೆಲ್ಲ ಸರೆಂಡರ್ ಆಗ್ತಾರೆ, ಎಷ್ಟೊತ್ತಿಗೆ ಅಂತ ನಿರೀಕ್ಷೆಗಳಿದೆ? ಎಸ್ ಶರ್ಮಿತಾ, ಏನು ಇವತ್ತು ನಕ್ಸಲರು ಮೋಸ್ಟ್ ವಾಂಟೆಡ್ ನಕ್ಸಲರು ಎಲ್ಲರೂ ಕೂಡ ಶರಣಾಗ್ತಾ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು SP ಅವರ ನೇತೃತ್ವದಲ್ಲಿ ಏನು ಶರಣಾಗ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಏನು ಶಾಂತಿಗಾಗಿರಿ ನಾಗರಿಕ ವೇದಿಕೆ ಹಾಗೂ ಪುನರ್ವಸತಿ ವೇದಿಕೆಯ ಸದಸ್ಯರ ಸಮ್ಮುಖದಲ್ಲಿ KP ಶ್ರೀಪಾಲ್ ಇರಬಹುದು, KL ಅಶೋಕ್ ಮತ್ತು BT ಲಲಿತಾ ನಾಯಕ್ ಅವರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಶರಣಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಅಕ್ಷರಶಃ ಕರ್ನಾಟಕದಲ್ಲಿ ನಕ್ಸಲ್ ಯುಗಾಂತ್ಯವಾಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಗಳಲ್ಲಿ ಇರ್ತಕ್ಕಂಥ ನಕ್ಸಲರು ಇವತ್ತು ಶರಣಾಗ್ತಾ ಇರ್ತಕ್ಕಂಥದ್ದು. 2013ರಿಂದ ಇಲ್ಲಿವರೆಗೂ ಕೂಡ ಏನು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 13 ನಕ್ಸಲರು ಶರಣಾಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು. ಇದುವರೆಗೂ ಶರಣಾಗಿರ್ತಕ್ಕಂಥ ನಕ್ಸಲರ ಇತಿಹಾಸದಲ್ಲಿ ಅತಿ ಹೆಚ್ಚಾಗಿ ಶರಣಾಗಿರ್ತಕ್ಕಂಥದ್ದು ಅದು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ. ಇವತ್ತು ಕೂಡ ಏನು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 6 ಮಂದಿ ನಕ್ಸಲರು ಶರಣಾಗ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದಾಗಿ ಇಂದಿಗೆ ಏನು ಇವತ್ತಿಗೆ ನಕ್ಸಲರ ಯುಗ ಅಂತ್ಯ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಏನು ಮುಂಡಗಾರು ಲತಾ, ಸುಂದರಿ, ಜಯಣ್ಣ, ವನಜಾಕ್ಷಿ, ಜಿಶಾ ಮತ್ತು ವಸಂತ ಈ 6 ನಕ್ಸಲರು ಇವತ್ತು ಏನು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗ್ತಕ್ಕಂಥದ್ದು. 10:30 11ರ ಸುಮಾರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬರ್ತಕ್ಕಂಥದ್ದು. ಅಲ್ಲಿಂದ ಬೈ ವಾಕ್ನಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಏನು ಈ ಒಂದು ಶರಣಾಗತಿಯ ಪ್ರಕ್ರಿಯೆಗಳಿಗೆ ಅವೆಲ್ಲವನ್ನು ಮುಗಿಸಿ ನಂತರ ಏನು ಮಾಧ್ಯಮಗಳ ಮುಂದೆ ಏನು ಶರಣಾಗತಿಯ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತ ಹೇಳ್ಬೋದಾಗಿದೆ ಶರ್ಮಿತಾ. ಅದರಲ್ಲೂ ಕೂಡ ಏನು
ಈ ನಕ್ಸಲರು ಶರಣಾಗತಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತಂದ್ರೆ ಪ್ರಮುಖವಾಗಿ 7 ಬೇಡಿಕೆಗಳನ್ನ ಇಟ್ಟಿದ್ರು. ಈ 7 ಬೇಡಿಕೆಗಳಿಗೂ ಕೂಡ ಏನು ಸಿಎಂ ಸಿದ್ದರಾಮಯ್ಯನವರು ಎಸ್ ಅಂತೇಳಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಏನು ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಇವತ್ತು ಎಲ್ಲರೂ ಕೂಡ ಏನು ಬಂದಿರತಕ್ಕಂಥದ್ದು. ಏನು ಮೊದಲಾಗಿ ಏನು ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಫೇಕ್ ಅಂತ ಹೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ವಿಕ್ರಮ್ ಗೌಡ ಅವರ ಏನು ಸಾವಿನ ಎನ್ಕೌಂಟರ್ನ ಏನು ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಒಂದು ಮುಖ್ಯವಾದ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ನಾವು ನಮ್ಮನ್ನ ಕೊನೆಯವರೆಗೂ ಕೂಡ ಸರ್ಕಾರ ಗೌರವಯುತವಾಗಿ ನಡೆಸ್ಕೊಳ್ಬೇಕು, ನಮ್ಮ ಉಸಿರು ಇರೋವರೆಗೂ ಕೂಡ ನಾವು ಏನೋ ಈ ಒಂದು ಇದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಏನು ಮುಂಡಗಾರ್ ಲತಾ ಅವರು ಸ್ವತಃ ಮಾತಾಡಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಯೋಗೇಶ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಫಾಲೋ ಅಪ್ ಮಾಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಇನ್ನು ನಕ್ಸಲ್ ಸುಂದರಿ ಶರಣಾಗ್ತಿರೋದು ಸಹಜವಾಗಿ ಅವ್ರ ಕುಟುಂಬಸ್ಥರಿಗೆ ಸಂತಸದ ವಿಷಯವಾಗಿದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸುಂದರಿ ಎಂಬುವರು ಈಗ ಶರಣಾಗತಿಗೆ ಮುಂದಾಗಿದ್ದಾರೆ. ನಾವೀಗ ಕುತ್ಲೂರಿನ ಅವರ ಮನೆಯಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕುತ್ಲೂರಿನ ಸುಂದರಿ ಅವರ ಮನೆ. ಸದ್ಯಕ್ಕೆ ಅವರ ಕಿರಿಯ ತಮ್ಮ ಇರುವಂತದ್ದು. 2007ನೇ ಇಸವಿಯಲ್ಲಿ ಇವರು ನಾಡನ್ನ ಬಿಟ್ಟು ಕಾಡಿಗೆ ಸೇರಿದ್ದಾರೆ. 2010ನೇ ಇಸವಿಯಲ್ಲಿ ವಸಂತ್ ಅವರನ್ನ ANF ಎನ್ಕೌಂಟರ್ ಮಾಡಿತ್ತು. ಸದ್ಯ ಎಲ್ಲ ಬೆಳವಣಿಗೆ ಬಳಿಕ ಸುಮಾರು 17 ವರ್ಷದ ಬಳಿಕ ಈ ಮನೆಯ ಹಿರಿಯ ಮಗಳು ಮತ್ತೆ ಮನೆಗೆ ಸೇರ್ತಾ ಇದ್ದಾಳೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುಂದರಿ ಅವರ ಕಿರಿಯ ತಮ್ಮ ಸುರೇಶ್ ಇದ್ದಾರೆ, ಅವರ ಪತ್ನಿ ಸವಿತಾ ಅವರು ಕೂಡ ಇದ್ದಾರೆ. ನೇರವಾಗಿ ಸುರೇಶ್ ಅವರ ಜೊತೆ ನಾನು ಮಾತಾಡ್ತೀನಿ. ಇವಾಗ ನಿಮ್ಮ ಅಕ್ಕ ಬರ್ತಾ ಇದ್ದಾರೆ ಮನೆಗೆ, ಹೇಗೆ ಅನಿಸ್ತಾ? ಶರಣಗತಿಯಾಗಿ ಬಂದರೆ ನಾವು ಸ್ವಾಗತ ಮಾಡ್ತೀವಿ, ಈ ಮನೆಗೆ ಸ್ವಾಗತ ಮಾಡ್ತೀವಿ. ಯಾಕಂದರೆ ನಮ್ಮ ಕುಟುಂಬದವರವರು, ಒಡ ಹುಟ್ಟಿದವರವರು, ಖಂಡಿತ ಸ್ವಾಗತ ಮಾಡ್ತೀವಿ. ನಂದು ಸುಮಾರು 17 ವರ್ಷ ಆಯಿತು ಇವಾಗ. ಆನಂತರ ಏನು ಮುಖ ಪರಿಚಯ ಅಷ್ಟು ಇಲ್ಲ, ಯಾಕಂದರೆ ನಾವು ಕೂಡ ಹೊರಗಡೆ ಹೋಗಿದ್ವಿ, ಕೆಲಸಕ್ಕೆ ಹೋಗಿದ್ವಿ. ಆ ಪರಿಸ್ಥಿತಿ ಆವಾಗ ಆ ಥರ ಇತ್ತು, ನಾವು ಕೂಡ ಹೋಗಲೇಬೇಕಾಗಿತ್ತು ಹೊರಗಡೆ. ಇಲ್ಲಾಂದರೆ ನಾವು ಕೂಡ ಏನಾದರೂ ಸಮಸ್ಯೆ ಆಗ್ತಿತ್ತು. ಇಲ್ಲಿ ಕೂಡ ಎನ್ಕೌಂಟ್ರು ಅಥವಾ ಅರೆಸ್ಟು ಕಿರುಕುಳ ತುಂಬ ಇತ್ತು ಆವಾಗ ಕೂಡ. ಹಾಗಾಗಿ ನಾವು ಹೊರಗಡೆ ಹೋದ್ವಿ. ಆನಂತರ ನಾವು ಬಂದಿದ್ದು ಸುಮಾರು 2015ರಲ್ಲಿ ನಾವು ಕೆಲಸ ಬಿಟ್ಟು ಬಂದ್ವಿ ನಾವು ಇಲ್ಲಿಗೆ. ಇವಾಗ ಇಷ್ಟು ವರ್ಷದ ಬಳಿಕ ಅಕ್ಕ ಮತ್ತೆ ಮನೆಗೆ ಬರ್ತಿದ್ದಾರೆ, ಹೇಗೆ ಅನಿಸುತ್ತೆ? ಖುಷಿ ಆಗುತ್ತಾ ಅಥವಾ ಈ ಹಿಂದೆ ಎಲ್ಲ ಘಟನೆ ನಡೆದು ಈಗ ಮತ್ತೆ ಹೊಸ ಜೀವನ ಮಾಡಬೇಕಂತ ನಿಶ್ಚಯಿಸಿದರೆ ಹೇಗೆ? ಖುಷಿಯೇ, ಯಾಕಂದರೆ ಮೊದಲಿನ ಪರಿಸ್ಥಿತಿ ಇವಾಗಿಲ್ಲ. ಅವರು ಬಂದರೆ ನಾವು ಖಂಡಿತ ಸ್ವಾಗತ ಮಾಡ್ತೀವಿ, ನಿರೀಕ್ಷೆಯಲ್ಲಿದ್ದೀವಿ. ಸುರೇಶ್ ಅವರ ಪತ್ನಿ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ. ಈಗ ನಿಮ್ಮ ಅತ್ತಿಗೆ ಬಹಳಷ್ಟು ಸಮಯದಿಂದ ಈ ಮನೆಗೆ ಬರ್ತಿದ್ದಾರೆ, ಹೇಗೆ ಅನಿಸ್ತಾ ಇದೆ? ನನಗೆ ಅವರು ಮೊದಲೇ ನಾನು ಇಲ್ಲೇ ಏರಿಯಾದವಳು, ಅವರು ನಾವು ಎಲ್ಲ ಒಟ್ಟಿಗೆಲ್ಲ ಕೆಲಸ ಮಾಡ್ತಿದ್ದೀವಿ. ಇವಾಗ ಕೂಡ ಅವರು ನಮ್ಮೊಟ್ಟಿಗೆ ಬಂದ್ರೆ ಇಲ್ಲಿ ಮನೆಗೆ ಬಂದ್ರೆ ಮೊದಲಿನ ತರ ಚೆನ್ನಾಗಿರ್ತೀವಿ ಅಂತ ಆಶಿಸಿ. ಇನ್ನು ಮುಂದೆ ಅವರು ಇಲ್ಲಿ ಶರಣಾಗಿ ಬಂದ್ರೆ ಮತ್ತೆ ಯಾರು ಕೂಡ ಅವರಿಗೆ ಏನು ತೊಂದರೆ ಮಾಡಬಾರ್ದು. ಹೊರಗಡೆ ಅವರು ನಮ್ಮ ಥರನೇ ನಮ್ಮಾಗಿ ಇರ್ಬೇಕಂತ ಅವ್ರು ಬರ್ತಾರೆ. ಹಾಗೆ ನಾವು ಕೂಡ ಚೆನ್ನಾಗಿ ನೋಡ್ಕೊಳ್ತೇವೆ, ಹೊರಗಿನವರು ಕೂಡ ಏನು ಮಾಡಬಾರ್ದು, ಚೆನ್ನಾಗಿ ನೋಡ್ಕೊಳ್ಬೇಕಂತ. ಮೊದಲಿನ ಥರ ಯಾವುದು ಇರಬಾರ್ದು. ಅವರು ಶರಣಾದ್ರೆ ನಕ್ಸಲೈಟ್ ಅಂತ ಅವ್ರಿಗೆ ಹೆಸರು ಬರಬಾರ್ದು ಅಂತ ಹೇಳುದು ನಾನು. ನಾವೀಗ ಗಂಡ ಹೆಂಡತಿ ಮಕ್ಕಳು ಇಬ್ಬರು ಅಂತ ಇರೋದು, ಅತ್ತಿಗೆ ಬಂದರೆ ಮತ್ತು ಖುಷಿಯಾಗಿ ಇರ್ತೇವೆ ಅಂತ ನಾನು ಆಸೆ ಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದು ಸುರೇಶ್ ಅವರ ಕುಟುಂಬ ವ್ಯಕ್ತಪಡಿಸಿರುವಂತಹ ಖುಷಿ. ಒಟ್ಟು ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.